ಯಾಕಂದರೆ ಯಾವಾಗ ನೋಡಿರಿ ಒಂದು ಕಡೆ ಬಂಗಾರ ಸಂಗ್ರಹ ಆಯಿತು ಮತ್ತೇನು ಸಂಗ್ರಹ ಆಯಿತು ಕಾಳು ಹೆಚ್ಚಾಗ್ತಾರೆ. ಅದನ್ನೆಲ್ಲ ಬಸವಣ್ಣವರು ಹೇಳಿದಂಥ ಮಾತು ಯಾಕಪ್ಪ ಅಂದ್ರೆ ತನ್ನ ಸತಿಯ ಬಂಗಾರ ಕದ್ದಾಗ ಹೇಳ್ತಾವ ಏನಪ್ಪ ಅಂದ್ರೆ ನೀನೇ ಬಂಗಾರ ಇಟ್ಕೊಳ್ಳೋದು ಹೋಗಿದ್ರೆ ಸಂಗ್ರಹ ಮಾಡೋದು ಹೋಗಿದ್ರೆ ಅವ್ರು ಯಾಕೆ ಬರ್ತಿದ್ರಪ್ಪ, ಕಳ್ಳನ ಮನೆಗೊಬ್ಬ ಬರುಗಳ ಬಂದರೆ ಅದಕ್ಕೆ ಕಾರಣ ಯಾರು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಹಂಗಿಲ್ಲ ರಫ್ತ ನಿಷೇಧ ಮಾಡಿದ್ರೆ ನಿಶ್ಚಿತವಾಗಿಯೂ ಇಲ್ಲಿಯ ಗೋಹತ್ಯೆಯ ಪ್ರಕರಣಗಳು ಕಡಿಮೆ ಆಗ್ತಾವೆ. ಅದಕ್ಕೆ ಯಾರೂ ಬಲಿಯಾಗುವಂಥ ಪ್ರಸಂಗ ಬರುವುದಿಲ್ಲ. ಎಲ್ಲಿವರೆಗೆ ಅದು ರಫ್ತು ಆಗ್ತಾ ಇರ್ತದೋ ಈ ದಂಧೆ ನಡೀತಾ ಇರ್ತದೋ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಮೋದಿ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಏನು ತಗೊಳ್ಬೋದು. ಯಾಕಂದರೆ ಈಗದಲ್ಲ ಸಾರಾಯಿ ಕುಡಿಯೋದ್ರಿಂದ ಇನ್ಕಮ್ ಬರ್ತದೆ, ಸಾರಾಯಿ ಒಪ್ಪಿಗೆ ಕೊಟ್ಟಂಗೆ ಅಂತ ಹಂಗಿದು ಹೆಚ್ಚು ಲಾಭ ಆಗ್ತದೆ ಅಂತ ತಿಳ್ಕೊಂಡು ಅನೇಕ ಹತ್ಯೆಗಳು ಮಾಡುವಂಥ ಜನ ಉಟ್ಕೊಳ್ತಾರೆ. ಅದು ರಫ್ತು ಆಗೋದು ನಿಷೇಧ ಆಗ್ತದೆ ಅಂದ್ರೆ ಸಹಜವಾಗಿ ಕಡಿಮೆ ಆಗ್ತದೆ. ಅವು ಹತ್ಯೆ ಮಾಡೋ ಪ್ರಕಾರ ಕಡಿಮೆ ಆಗ್ತಾವೆ ಅನ್ನೋದು ಇಂಡೈರೆಕ್ಟಾಗಿ ಇಲ್ಲೇ ಲಾಡ್ ಅವ್ರು ಹೇಳಿದ್ರೆ ಅವ್ರ ಮಾತಿನಲ್ಲೇ ಆಗ್ತದೆ. ಇದಕ್ಕೆ ನೀವೇನಂತೀರಿ? ಲಾಡ್ ಅವ್ರು ತಪ್ಪು ಮಾತಾಡಿದ್ರೆ ತಪ್ಪು ಮಾತಾಡಿದ್ರೆ ಕಾಮೆಂಟ್ ಮಾಡಿರಿ, ತಪ್ಪು ಮಾತಾಡಲ್ಲ ಸರಿ ಮಾತಾಡಿದ್ರೆ ಅದಕ್ಕೂ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಅಭಿಪ್ರಾಯ ಹಂಚ್ಕೊಳ್ತಾ ಇರುತ್ತೆ ಬರ್ರಿ. ಇದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಒಂದು ಕೊಡುತ್ತಿರುವಂಥ ಸಣ್ಣ ಕೊಡುಗೆ. ಇದು ನೀವು ಒಪ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S16 ನ್ಯೂಸ್ ಅಥವಾ ಹೇ ಸೀತಾರಾಮನ್ ಸತ್ಯ ಕೈಗಡೆ ವಂದನೆಗಳು.